ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಒತ್ತುವರಿ ಕೇಸ್ನಲ್ಲಿ ಯಶ್ ಅವರ ತಾಯಿ ಪುಷ್ಪಾಗೆ ಹಿನ್ನಡೆಯಾಗಿದೆ. ಕೋರ್ಟ್ ಆದೇಶಕ್ಕೆ ತಡೆ ಕೋರಿದ್ರು ಪುಷ್ಪಾ ಅವರು. ಆ ವಿಚಾರದಲ್ಲಿ ಇದೀಗ ಹಿನ್ನಡೆ ಅನುಭವಿಸಿದ್ದಾರೆ ಯಶ್ ತಾಯಿ ಪುಷ್ಪಾ ಅರುಣ್ ಕುಮಾರ್. ಹಾಸನದ 4ನೇ ಹೆಚ್ಚುವರಿ ಜೆಎಂಎಫ್ಸಿ ಕೋರ್ಟ್ ಆದೇಶವನ್ನ ಕೊಟ್ಟಿದೆ. 2 ಕೇಸ್ ದಾಖಲಿಸಿ ನಿರ್ಬಂಧಕಾಜ್ಞೆಗೆ ಕೋರಿದ್ರು ಪುಷ್ಪಾ. ನಟರಾಜ್ ದೇವರಾಜು ವಿರುದ್ಧ ಶಾಶ್ವತ ನಿರ್ಬಂಧಕಾಜ್ಞೆ ಕೋರಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ದೇವರಾಜುಗೆ ನೋಟಿಸ್ನಿಂದ ವಿನಾಯಿತಿ ಕೋರಿ ಮತ್ತೊಂದು ಅರ್ಜಿ, ನೋಟಿಸ್ ನೀಡದೆ ಆದೇಶ ಕೊಡುವಂತೆ ಸಲ್ಲಿಸಿದಂತಹ ಅರ್ಜಿ. 2 ಪ್ರಕರಣದಲ್ಲೂ ಕೂಡ ಪುಷ್ಪಾ ಅವರ ಅರ್ಜಿಯನ್ನ ಕೋರ್ಟ್ ಪುರಸ್ಕರಿಸಿಲ್ಲ. ಜನವರಿ 31ಕ್ಕೆ ಹಾಜರಾಗಲು ದೇವರಾಜ್ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಇತ್ತೀಚೆಗಷ್ಟೇ ಕಾಂಪೌಂಡ್ ಅನ್ನ ಕಟ್ಟಿದ್ದಾರೆ ಅಂತ ಹೇಳಿ ಅದನ್ನ ತೆರವು ಕೂಡ ಮಾಡಲಾಗಿತ್ತು. ಅದಾದ್ಮೇಲೆ ಪುಷ್ಪಾ ಅವರು ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು. ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಯಶ್ ಅವರ ಹೆಸರನ್ನು ಬಳಸ್ಕೊಂಡು ಇವರು ಏನೋ ಹೆಸರು ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ಅಂತ ಹೇಳಿ ಆರೋಪಗಳ ಸುರಿಮಳೆಗೈದಿದ್ರು. ಅದಾದಮೇಲೆ ಕೋರ್ಟ್ ಮೊರೆ ಹೋಗಿದ್ರು. ಇದೀಗ ಕೋರ್ಟ್ನಲ್ಲಿ ಯಶ್ ಅವರ ತಾಯಿ ಪುಷ್ಪಾ ಅವರಿಗೆ ಹಿನ್ನಡೆಯಾಗಿದೆ. ಹಾಸನದ ವಿದ್ಯಾನಗರದಲ್ಲಿನ ಯಶ್ ತಾಯಿ ಪುಷ್ಪಾ ಅವರ ಮನೆ ಸರ್ವೆ ನಂಬರ್ 90ರ 125/45 ಅಡಿ ವಿಸ್ತೀರ್ಣದ ಸೈಟ್. ಪುಷ್ಪಾ ಮನೆ ಬಳಿಯ ಸೈಟ್ ತಮ್ಮದೆಂದು ದೇವರಾಜ್ ಅವರು ವಾದಿಸಿದ್ರು. ಅಲ್ಲಿ ಒತ್ತುವರಿ ಮಾಡಿಕೊಂಡಿದ್ದಾರೆ, ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಕಾಂಪೌಂಡನ್ನು ನಿರ್ಮಿಸಿದ್ದಾರೆ ಅಂತ ದೇವರಾಜ್ ಅವರು ಆರೋಪವನ್ನು ಮಾಡಿದ್ರು. ಈ ಹಿಂದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ನೋಟಿಸನ್ನು ಕೊಟ್ಟರೂ ಕೂಡ ಪುಷ್ಪಾ ಅವರು ಕೋರ್ಟ್ಗೆ ಹಾಜರಾಗಿರಲಿಲ್ಲ ಅಂತ ಆರೋಪಗಳು ಕೂಡ ಕೇಳಿಬಂದಿತ್ತು. ನಮ್ಮ ಪ್ರತಿನಿಧಿ ಮಂಜುನಾಥ್ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ವಿದ್ಯಾನಗರದಲ್ಲಿರ್ತಕ್ಕಂಥ ಯಶ್ ಅವರ ತಾಯಿಯ ಮನೆಯ ಸಮೀಪ ಇರತಕ್ಕಂಥ ಮತ್ತೊಂದು ನಿವೇಶನದ ವಿಚಾರದಲ್ಲಿ ನಡೀತಿರ್ತಕ್ಕಂಥ ವ್ಯಾಜ್ಯದ ಪ್ರಕರಣದಲ್ಲಿ ಕೋರ್ಟ್ನಿಂದ ನಟ ಯಶ್ ಅವರ ತಾಯಿ ಪುಷ್ಪಾ ಅವರಿಗೆ ಹಿನ್ನಡೆ ಆಗಿದೆ ಅಂತಲೇ ಹೇಳ್ಬೋದು. ಅವರೇನು ನಾವು ಸೈಟ್ನ ಸ್ಥಳದಲ್ಲೇ ನಾವಿದ್ದೀವಿ. ಇದೇನು ಸೈಟ್ ಇದೆ, ಇದೇ ನಿವೇಶನ ಸಂಬಂಧಪಟ್ಟಾಗ ಈಗ ದೇವರಾಜ್ ಮತ್ತು ನಟ ಯಶ್ ಅವರ ತಾಯಿ ಪುಷ್ಪಾ ಅವ್ರ ನಡುವೆ ವ್ಯಾಜ್ಯ ನಡೀತಿರ್ತಕ್ಕಂಥದ್ದು. ಏನು ಈ ಪರ್ಟಿಕ್ಯುಲರ್ ನಿವೇಶನ ಇದೆ, ಇದು ದೇವರಾಜ್ ಅಂತಕ್ಕಂಥವ್ರು, ಇವರು ಮೈಸೂರಿನಲ್ಲಿ ವಾಸ ಮಾಡ್ತಕ್ಕಂಥ ಲಕ್ಷ್ಮಮ್ಮ ಅಂತಕ್ಕಂಥವರಿಂದ GPA ಪಡೆದು ಕೋರ್ಟಲ್ಲಿ ಕೇಸನ್ನು ಹಾಕಿದರು. ಅಂದರೆ ಇದು ಒಟ್ಟು ಉತ್ತರ ದಕ್ಷಿಣಕ್ಕೆ 45 ಅಡಿ, ಪೂರ್ವ ಪಶ್ಚಿಮಕ್ಕೆ 125 ಅಡಿ ಅಳತೆ, ಆದರೆ 5 ಗುಂಟೆಯ ಜಾಗ, ಸರ್ವೆ ನಂಬರ್ 90ರ ಒಂದು ನಿವೇಶನ, ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಖಾತೆ ನಂಬರ್ 1272 ನಂಬರ್ನ ಈ ಒಂದು ನಿವೇಶನ ಅಂಥೇಳಿ ಇದು ತಮಗೆ ಸೇರಿದು ಅಂತೇಳಿ ಕೋರ್ಟ್ಗೆ ಕೇಸ್ ಹಾಕಿರ್ತಾರೆ. ಮತ್ತು ಈ ಒಂದು ಸೈಟನ್ನು ಪುಷ್ಪಾ ಅವರು ಒತ್ತುವರಿ ಮಾಡಿರಂತಕ್ಕಂಥ ಒಂದು ಆರೋಪದಲ್ಲಿ ಕೇಸನ್ನು ದಾಖಲು ಮಾಡಿರ್ತಾರೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಕೋರ್ಟಿಂದ ದೇವರಾಜ್ ಅವರ ಪರವಾಗಿ ಆದೇಶ ಬಂದ ನಂತರ ಜನವರಿ 4ನೇ ತಾರೀಕು ಇಲ್ಲೇನು ಕಾಂಪೌಂಡ್ ನಿರ್ಮಾಣ ಮಾಡಲಾಗಿತ್ತು, ಆ ಕಾಂಪೌಂಡನ್ನು ತೆರವು ಮಾಡಿದ್ರು ದೇವರಾಜ್ ಅವರ ಕಡೆಯವರು. ಆ ಕಾಂಪೌಂಡನ್ನು ತೆರವು ಮಾಡಿ ಇದು ತಮಗೆ ಸೇರಿದು ಅಂತಕ್ಕಂಥ ಒಂದು ಕೋರ್ಟ್ ಆದೇಶದ ಬೋರ್ಡನ್ನು ಕೂಡ ಹಾಕಿದರು. ಆದರೆ ಪುಷ್ಪಾ ಅವ್ರು ಹೇಳ್ತಿರ್ತಕ್ಕಂಥದ್ದೇ ಬೇರೆ. ತಾವು 6 ವರ್ಷಗಳ ಹಿಂದೆ ಗಿರೀಶ್ ಅಂತಕ್ಕಂಥವರಿಂದ ತಾವು ಖರೀದಿ ಮಾಡಿರ್ತಕ್ಕಂಥ ಸೈಟ್ ಇದು ತಮಗೆ ಸೇರಿದ್ದು, ಆದರೆ ನಮಗೆ ಯಾವುದಕ್ಕೂ ಕೂಡ ಗಮನಕ್ಕೆ ತರದಲ್ಲಿ ಏಕಾಏಕಿಯಾಗಿ ಈ ರೀತಿಯಾಗಿ ತೆರವು ಮಾಡಲಾಗಿದೆ ಅಂತಕ್ಕಂಥ ಆರೋಪವನ್ನು ಪುಷ್ಪಾ ಅವರು ಕೂಡ ಮಾಡಿದರು. ಜನವರಿ 10ನೇ ತಾರೀಕು ಹಾಸನದ ಬಡವಡೆ ಠಾಣೆಗೆ ಆಗಮಿಸಿದ ಪುಷ್ಪಾ ಅವರು ತಮ್ಮ ಮನೆ ಬಳಿ ಬಂದು ದೇವರಾಜ್ ಕಡೆಯವರು ಗಲಾಟೆ ಮಾಡ್ತಾರೆ ಅಂತ ದೇವರಾಜ್, ದಿಲೀಪ್ ಮತ್ತು ಕುಮಾರ್ ಅಂತಕ್ಕಂಥವ್ರ ಮೇಲೆ ದೂರನ್ನು ಕೂಡ ಕೊಟ್ಟು ಅದು ಸಂಬಂಧಪಟ್ಟಂಗೆ FIR ಕೂಡ ದಾಖಲಾಗಿದೆ. ಆದರೆ ಈ ನಡುವೆ ನಿನ್ನೆ ಕೋರ್ಟ್ನಿಂದ ಒಂದು ಆದೇಶ ಹೊರಬಿದ್ದಿದೆ. ಏನು ಪುಷ್ಪಾ ಮತ್ತು ಇದರ ಬಲಭಾಗದಲ್ಲಿ ಮತ್ತೊಬ್ಬರು ನಟರಾಜ್ ಅಂತಕ್ಕಂಥ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿದ್ದಾರೆ. ಆ ಜಾಗ ತಮಗೆ ಸೇರಿದು ಅಂತೇಳಿ ಅವರು ಕೂಡ ಹಾಸನದ 4ನೇ ಹೆಚ್ಚುವರಿ JMFC ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿದ್ರು. ಯಾರು ದೇವರಾಜ್ ಅವರು ಇದು ತಮಗೆ ಸೇರಿದು ಅಂತೇಳಿ ಕೋರ್ಟಿಂದ ಆದೇಶವನ್ನು ಪಡ್ಕೊಂಡಿದ್ದಾರೆ, ಅದಕ್ಕೆ ಶಾಶ್ವತ ನಿರ್ಬಂಧಕಾಜ್ಞೆಯನ್ನು ನೀಡಬೇಕು ಅಂತೇಳಿ ಕೋರ್ಟ್ಗೆ ಅರ್ಜಿಯನ್ನು ಹಾಕಲಾಗಿತ್ತು. ಅಂದರೆ ಸಿವಿಲ್ ಪ್ರೊಸೀಜರ್ ಕೋಡ್ CPCಯ ಆದೇಶ 39 ಕ್ರಮಾದೇಶ 1 ಮತ್ತು 3 ಅಡಿಯಲ್ಲಿ ಒಂದು ಶಾಶ್ವತ ನಿರ್ಬಂಧಕಾಜ್ಞೆ, ಮತ್ತೊಂದು ಏನು ಎದುರುದಾರರಿಗೆ ಅಂದರೆ ಪ್ರತಿವಾದಿಗಳಿಗೆ ಒಂದು ಪ್ರಕರಣದಲ್ಲಿ ನೋಟಿಸ್ ನೀಡುವ ಮೊದಲೇ ತಮಗೆ ತಾತ್ಕಾಲಿಕವಾಗಿ ನಿರ್ಬಂಧಕಾಜ್ಞೆ ನೀಡಬೇಕು ಅಂತಕ್ಕಂಥ 2 ಮಧ್ಯಂತರ ಅರ್ಜಿನ ಹಾಕಲಾಗಿತ್ತು. ಆದರೆ ಯಾರಿಗೂ ಮಧ್ಯಂತರ ತಡೆಯಾಜ್ಞೆ ಇರ್ಬೋದು ಅಥವಾ ನೋಟಿಸ್ ನೀಡೋಕ್ಕೂ ಮೊದಲೇ ತಡೆಯಾಜ್ಞೆ ಇರ್ಬೋದು, ಯಾವುದನ್ನು ಕೂಡ ಕೋರ್ಟ್ ಕೊಟ್ಟಿಲ್ಲ. ಬದಲಾಗಿ ಈ ಒಂದು ಪ್ರಕರಣದ ಪ್ರತಿವಾದಿಗಳು ಯಾರಿದ್ದಾರೆ ಅಂದರೆ ಪುಷ್ಪಾ ಅವರು ಮತ್ತು ನಟರಾಜ್ ಅವರು ಈ ಪ್ರಕರಣದಲ್ಲಿ ಈಗ ಈ ಕೋರ್ಟ್ನ ಈ ಹಿಂದಿನ ಆದೇಶಕ್ಕೆ ತಡೆ ಕೊಡಬೇಕು ಅಂತೇಳಿ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ಆದರೆ ಆ ಒಂದು ಪ್ರಕರಣದ ಎದುರುದಾರರು ಅಂದರೆ ಪ್ರತಿವಾದಿಗಳಾಗಿರ್ತಕ್ಕಂಥ ದೇವರಾಜ್ ಅವರಿಗೆ ನೋಟಿಸನ್ನು ಜಾರಿ ಮಾಡಲಿಕ್ಕೆ ಕೋರ್ಟಿಗೆ ಆದೇಶವನ್ನು ಮಾಡಿದೆ. ಒಂದು ಪ್ರಕರಣವನ್ನು ಜನವರಿ 31ಕ್ಕೆ ಮುಂದೂಡಲಾಗಿದೆ. ಕೋರ್ಟ್ ಆದೇಶಕ್ಕೆ ತಡೆ ನೀಡಬೇಕು ಅಂತೇಳಿ ಯಶ್ ಅವರ ತಾಯಿ ಒಂದು ಕಡೆ, ಮತ್ತೊಂದು ಕಡೆ ನಟರಾಜ್ ಅಂತಕ್ಕಂಥವ್ರು ಏನು ಕೋರ್ಟ್ಗೆ ಹಾಸನದ 4ನೇ ಹೆಚ್ಚುವರಿ JMFC ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು. ಸೊ ಈ ಒಂದು ಪ್ರಕರಣದಲ್ಲಿ ಯಾರಿಗೂ ಕೂಡ ನಿರ್ಬಂಧಕಾಜ್ಞೆ, ಶಾಶ್ವತ ತಡೆಯಾಜ್ಞೆ ಸಿಕ್ಕಿಲ್ಲ. ಬದಲಾಗಿ ಎದುರು ದೇವರಾಜ್ ಅವರಿಗೆ ನೋಟಿಸ್ ನೀಡಿ ಕೋರ್ಟ್ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB TV9 ಹಾಸನ.
MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.